ಹೌದಾ, ಸರಿ ನೋಡೋಣ ಇರಿ, ನಡಿ ಗುರುವೆ. ಸೊ ಇಲ್ಲಿ ಒಂದು ದುರ್ವ್ಯವಸ್ಥೆ ಅಂತಂದರೆ ಅಂಗನವಾಡಿ ಇಲ್ಲ ಇವು ಗ್ರಾಮಕ್ಕೆ. ನೋಡಿ ಎಂಥ ಒಂದು ಬೇಸರದ ವಿಚಾರ. ಹಾಂ, ಸೊ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಅಂಗನವಾಡಿ ವ್ಯವಸ್ಥೆ ಇರ್ತದೆ. ಸೊ ಇಲ್ಲಿ ಒಂದು ಅಂಗನವಾಡಿ ಸೌಲಭ್ಯ ಇಲ್ಲ ಅಂದರೆ ಭಾಳ ಸುಮಾರು ಒಂದು 200 ಮನೆಗಳಿವೆ. ಹಾಂ, ಒಂದು ಅಂಗನವಾಡಿ ವ್ಯವಸ್ಥೆ ಬೇಡವೇನ್ರಪ್ಪ. ಸೊ ಇಲ್ಲಿನ ಜನ ಇತ್ತೀಚೆಗೆ ಸ್ವಲ್ಪ ಬೇರೆ ಬೇರೆ ವಿಧಾನವನ್ನು ಅನುಸರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ತಮಿಳುನಾಡು ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ, ಸಹಾಯ ನೀಡಿ ಕಾಪಾಡಿ ಅಂತ. ನಾನು ಒಂದಷ್ಟು ಜನ ವೀಕ್ಷಣೆ ಮಾಡಿದ್ದೀನಿ. ಒಂದಷ್ಟು ಜನ ತಮಿಳುನಾಡು ಸರ್ಕಾರಕ್ಕೆ ಮನವಿಗಳನ್ನ ನೀಡೋ ಮೂಲಕ ಮೊರೆ ಹೋಗ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಏಕೆಂತಂದರೆ ಕರ್ನಾಟಕ ಸರ್ಕಾರದಿಂದ ಏನೂ ಪ್ರಯೋಜನ ಇಲ್ಲ, ಏನೂ ಮಾಡಿಕೊಡೋದಿಲ್ಲ, ಜನಗಳಿಗೆ ಬೇಕಾದಂಥ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಜನ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊತ ಅವ್ರೆ. ನೋಡಿ, ಇದು ಮಕ್ಕಳ ಒಂದು ಅಂಗನವಾಡಿ ಕೇಂದ್ರ ಕಟ್ಟುವ ನಿಟ್ಟಿನಲ್ಲಿ ಈ ರೀತಿ ಅರ್ಧಂಬರ್ಧ ಕೆಲಸ ಮಾಡಿ ನಿಲ್ಲಿಸ್ಬಿಟ್ಟವ್ರೆ. ಸರಿ ಅಲ್ವಾ? ಸರಿ. ಹಾಂ, ನಿಮ್ಮೂರಿಗೆ ಅಂಗನವಾಡಿ ಬೇಕಾ ಬೇಡವಾ? ಬೇಕು ಸರ್, ಯಾಕೆ ಬೇಡ? ಅಂಗನವಾಡಿ ಸ್ಕೂಲ್ ಮಕ್ಕಳು ಮತ್ತೆ ಕೊಟ್ಟಿಲ್ವಲ್ಲ ಯಜಮಾನ್ರೆ, ಏನ್ ಮಾಡ್ತೀರಾ? ಕೊಟ್ಟಿಲ್ವಲ್ಲ ಅಂಗನವಾಡಿ, ಕೊಟ್ಟಿಲ್ವಲ್ಲ. ಅಂಗನವಾಡಿ ಕೊಟ್ಟವ್ರ ಸರ್, ಕೊಟ್ಟಿರುತ್ತೆ ಬಿಲ್ಡಿಂಗ್ ಮಾಡೋರೆ. ಇದಾ ಇದು ನೋಡಿ, ದನದ ಕೊಟ್ಟಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಗನವಾಡಿನ. ಮಾತ್ರ ಕೊಟ್ಟಿಲ್ವಲ್ಲ ಅಂಗನವಾಡಿ, ಕೊಟ್ಟಿಲ್ವಲ್ಲ. ಅಂಗನವಾಡಿ ಕೊಟ್ಟವ್ರ ಸರ್, ಕೊಟ್ಟಿರುತ್ತೆ ಬಿಲ್ಡಿಂಗ್ ಮಾಡೋರೆ. ಇದಾ ಇದು ನೋಡಿ, ದನದ ಕೊಟ್ಟಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಗನವಾಡಿನ. ನೋಡಿ, ಈ ರೀತಿ ಇದೆ ವಾಸ್ತವ ಸ್ಥಿತಿ ಈ ಒಂದು ದೊಡ್ಡನೆ ಗ್ರಾಮದಲ್ಲಿ. ನೋಡಿ, ಅಂಗನವಾಡಿ ಕೇಂದ್ರ ರಚಿಸಲು ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡಿ, ಸೊ ದನದ ಕೊಟ್ಟಿಗೆಗೆ ಯೋಗ್ಯವಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲು ಬಿಟ್ಟಿದ್ದಾರೆ. ಸಂಬಂಧಪಟ್ಟವರು ಕೂಡಲೇ ಈ ಒಂದು ಅಂಗನವಾಡಿನ ಮಕ್ಕಳ ಸದುಪಯೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದಾ ವ್ಯವಸ್ಥೆ? ದುರ್ವ್ಯವಸ್ಥೆ ಅಲ್ವ ಇದು? ನೋಡಿ, ಅಂಗನವಾಡಿ ಕೇಂದ್ರ ಸೊ ಈ ರೀತಿ ರಚನೆ ಆಗಿದೆ. ಇದು ಸಂಪೂರ್ಣವಾಗಿ ಮಕ್ಕಳ ಸದುಪಯೋಗಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿಲ್ಲ. ಅದರ ನಿಮಿತ್ತ ಇದು ವೇಸ್ಟಾಗಿ ವ್ಯಯವಾಗಿ ಬಿದ್ದಿರೋದ್ರಿಂದ ಇದನ್ನ ದನದ ಕೊಟ್ಟಿಗೆಗೆ ಬಳಕೆ ಮಾಡ್ಕೊಂಡವ್ರೆ. ಏನ್ ಹೇಳಿ, ಏನು ದುಡ್ಡು ಸಾಂಕ್ಷನ್ ದುಡ್ಡು ಮಾಡಿಕೊಟ್ರ ಸರ್. ಹೂನಪ್ಪ, ಅದನ್ನೇ ಹೇಳ್ತಿರೋದು. ಅಂಗನವಾಡಿ ಅವ್ರು ರೆಡಿ ಮಾಡಿ ಮಾಡ್ಕೊಟ್ರು. ಹೂನಪ್ಪ, ಸಂಬಂಧಪಟ್ಟವ್ರು ಯಾಕೆ ದುಡ್ಡು ಸಾಂಕ್ಷನ್ ಮಾಡ್ಕೊಟ್ಟಿಲ್ಲ ಅಂತ ಕೇಳ್ತಿರೋದು. ಅವಮ್ಮ ಪಾಪ ಜಾಗ ಕೊಟ್ಟು ಎಲ್ಲ ಜಾಗ ಕೊಟ್ರಾ? ಇವ್ರಿಗೆ ದುಡ್ಡು ಸ್ಯಾಂಕ್ಷನ್ ಮಾಡ್ಕೊಟ್ಟಿಲ್ಲ, ಮಾಡೋರ್ಗೆ, ಕೆಲಸ ಮಾಡೋರ್ಗೆ. ಅದರಿಂದ ಏನಾಗದೆ, ನಿಂತೋಗದೆ. ಅದೇ ಈಗ ಸಂಬಂಧಪಟ್ಟವನು ಈಗ ಈ ಗ್ರಾಮದ ಶಾಲಾ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಬಿಲ್ ಮಾಡ್ಕೊಡ್ಬೇಕು ತಾನೆ. ಅದನ್ನೇ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು. ಸಂಬಂಧಪಟ್ಟವ್ರು ಯಾಕೆ ಮಾಡ್ಕೊಟ್ಟಿಲ್ಲ, ಶಾಲಾ ಮಕ್ಕಳಿಗೆ ಮಕ್ಕಳ ಒಂದು ಭವಿಷ್ಯದ ಜೊತೆ ಯಾಕೆ ಆಟವಾಡ್ತಿದ್ದೀರಾ, ಇದು ಪ್ರಸಾರ ಕೊಡ್ತಾ ಇರೋದು. ಈ ಅಂಗನವಾಡಿ ಕೇಂದ್ರ ಈ ರೀತಿ ದುಸ್ಥಿತಿಯಲ್ಲಿ ನಿಂತಿದೆ. ಸೊ ಗ್ರಾಮಸ್ಥರು ಈಗಾಗಲೇ ಹೇಳಿದ್ದಾರೆ. ಸೊ ಇದನ್ನ ಮಾತಾಡಿಂದ ನೋಡಿ ಬಂಧುಗಳೇ, ಇದು ದೊಡ್ಡನೆ ಗ್ರಾಮ. ದೊಡ್ಡನೆ ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ಈ ಮಟ್ಟದಲ್ಲಿ ರಚನೆ ಆಗಿದೆ. ಈಗ ದನದ ಕೊಟ್ಟಿಗೆ ಆಗಿದೆ. ಇದಿಷ್ಟೇ ವಿಚಾರ. ಸಂಬಂಧಪಟ್ಟರು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ನೋಡಿ, ದನದ ಕೊಟ್ಟಿಗೆ ಆಗಿದೆ. ಆನೆ ಬೇರೆ ಭಯ, ಅಲ್ಲಿ ಆನೆ ಬೇರೆ ಇಲ್ಲಿ ಊರೊತ್ತು ಪಕ್ಕದಲ್ಲಿ ಬಂಧುಗಳೇ, ನೋಡಿ ಯಜಮಾನ್ರ ಪಾಪ ಅವರು ಇಲ್ಲಿನ ಒಂದು ವ್ಯವಸ್ಥೆಗಳನ್ನ ಕೂರ್ತು ನೋಡಿ ಅವ್ರ ಅನಿಸಿಕೆ ಹೇಳ್ತಿದಾರೆ. ಹೇಳಿ ಯಜಮಾನ್ರೆ. ಏನು ಇಲ್ಲ ಸರ್, ನಾವು ಕರ್ನಾಟಕದಲ್ಲಿ ಬಂದ ಏನು ಸೌಲಭ್ಯ ಒಂದು ಏನು ಇಲ್ಲ. ಮೊದ್ಲು ತಮಿಳ್ನಾಡಲ್ಲೇ ಸೇರ್ಕೊಂಡಿರ್ತಾರ ಹಾಗೆ ಮುಂಚೆ. ಹಾಗೆ ತಮಿಳ್ನಾಡಲ್ಲೇ ಸೇರ್ಕೊಂಡು ಈಗೂ ತಮಿಳ್ನಾಡು ಸೇರ್ಸ್ಬಿಡ್ಲಿ. ಈಗ ನಾವು ಅದೇ ತರ ನಾವು ಇಂಪ್ರೂವ್ ಆಗಿ ಹೋಯ್ತೀವಿ. ಈಗ ಕರ್ನಾಟಕ ಸೇರಿದ ಮಂದ ಕೆಳಕ್ಕೆ ಹೋಯ್ತಾ ಮಾಡ್ತಾ ಮ್ಯಾಲ್ಕ್ ಬರೋದೇ ಇಲ್ಲ. ಈಗ ಸಹ ಬರುವಾಗ ಕೂಡ
ನಮ್ಮ ಸಾಹೇಬ್ರು ನಮ್ಮ ಮಾಸ್ಟರ್ ಇವರೆಲ್ಲ ಬೈಕ್ ನಲ್ಲಿ ಬಂದ್ರು ಹೌದು ನಮ್ಮ ತಲೆವರೆಲ್ಲ ಎತ್ಕೊಂಡು ಏನು ಬೆಲ್ಲ ಗಿಲ್ಲ ಬೇಕಾಗಿತ್ತು ಇದು ಸ್ವಲ್ಪ ಬೈಕ್ ಹಾಕ್ನ ಹೋಗ್ರಿ ಅಂತ ಹೇಳಿದೆ ಹೌದು. ಇಲ್ಲಪ್ಪ ನಮ್ಗೆ ನಾವು ಮೂರಾಳ ಹೋಯ್ತಿವಿ ಮೂರಾಳ ಹೋಗಂಗಿಲ್ಲ ಏನ್ ಬಾರಿದ್ರೆ ಅದೇ ನಿಮ್ಗೆ ಸಂಚಾರಕ್ಕೆ ವ್ಯವಸ್ಥೆ ಇಲ್ಲ ಬಿಡಿ. ಸಂಚಾರಕ್ಕೆ ವ್ಯವಸ್ಥೆ ಇಲ್ಲ ಸಾ ಈ ಆದ್ರಿಂದ ಈಗ ಇನ್ನೊಂದು ಯಜಮಾನ್ರೆ, ಸಾ ಈಗ ನಿಮ್ ಬರ್ಗೂರು ಆ ಕಡೆ ಎಲ್ಲ ಅವರೆಲ್ಲ ಯಾವ ಜನ ನಮ್ ಕಡೆ ಬರ್ಗೂರು ನಮ್ ನಿಂಗೈತವ್ರ ಅಲ್ಲೇ ಅವ್ರ ಸಾ ಹಾ. ಇದ್ರ ಅವ್ರು ಇಂಪ್ರೂವ್ ಅವ್ರ ಶ್ರಮಂತ ಅವ್ರು ಚೆನ್ನಾಗಿ ತಮಿಳ್ನಾಡಿನಲ್ಲಿ ಸೇರ್ಕೊಂಡಿರೋ ಅವ್ರು ಇಂಪ್ರೂವ್ ಮಾತ್ರ ಚೆನ್ನಾಗಿ ಅವ್ರೆ ಚೆನ್ನಾಗವ್ರೆ. ನಮ್ ಜನವ್ರೆ ನಿಮ್ ಈಗ ಜನ ನಾವು ಇಲ್ಲಿ ಕರ್ನಾಟಕದ ಬಂದ ಕರ್ನಾಟಕದಲ್ಲಿ ಮುಂದೆ ತಮಿಳ್ನಾಡು ಇದ್ದಾಗ ಹಾ, ಹಾ. ತಮಿಳ್ನಾಡು ಇದ್ದಾಗ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ರು ಹೌದು. ಈಗ ಕರ್ನಾಟಕ ಬರೋದಕ್ಕೆ ಮತ್ತೆ ಡಲ್ ಆಗೈತೆ ಸರ್ ಇವಾಗ ಡೆಲ್ ಆಗೋಯ್ತು, ಹಾಳಾಗೋಯ್ತು. ನಾವೇನ್ ಮಾಡ್ಕಾಯ್ತಾ ಸರ್ ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ನೀನು? ಅದಕ್ಕೆ ಇನ್ನೇನ್ ಮಾಡ್ಬೇಕಂತ ಹೇಳ ಸರ್ ನಮ್ಗೆ ಆ ತರ ಮಾಡ್ಕೊಟ್ರೆ ಎಲ್ಲ ನಮ್ಮ ಸರ್ಕಾರ ಸೌಲಭ್ಯ ಎಲ್ಲ ಮಾಡ್ಕೊಟ್ರೆ ಎಲ್ಲ ಮಾಡ್ಕೊಂಡು ಕೊಡ್ಲಿ. ಮಾಡ್ಕೊಡ್ದ್ರೆ ನಮ್ ಬೇರೆ ಕಡೆ ಶಿಫ್ಟ್ ಆರು ಮಾಡ್ಕೊಡ್ಲಿ ಸರ್ ಶಿಫ್ಟ್ ಮಾಡ್ಬಿಡಿ. ಶಿಫ್ಟ್ ಮಾಡ್ಬಿಡ್ಲಿ ಅದ್ರ ಎಲ್ಲಿಗೆ? ತಮಿಳ್ನಾಡಿಗೆ? ತಮಿಳ್ನಾಡ್ಗಾರು ಮಾಡ್ಲಿ ಕರ್ನಾಟಕ ಇಲ್ಲಾನು ಮಾಡ್ಲಿ ಸಾತ ಮಾಡ್ಲಿ ಸಾ ತಮಿಳ್ನಾಡಿಗೆ ಹೊಂಟೋಗತ್ತಾಗ ನೀನು ಅದಕ್ಕೆ ಇಲ್ಲಿದ್ದೆ. ಹೌದು ಸಾ ಅಲ್ಲೇ ಚಂದಾಗ ನೋಡ್ತಾರ. ಹೌದಾ? ಹೌದು ಸಾ ಇಲ್ಲ ನಿಮ್ದ ಜಾಗ ಇದು ಅಂಗನವಾಡಿ ಕೊಟ್ಟಿರೋದಾ? ಓ, ಯಾಕ ಕೆಲಸ ಮಾಡಲ್ವಂತ ಏನು ಹೇಳಿಲ್ವಾ ನಿಮ್ಗೆ? ನೀವು ಜಾಗ ಫ್ರೀಯಾಗಿ ಕೊಟ್ಬಿಟ್ರಿ. ನೋಡಪ್ಪ ಈ ಕಾಲದಲ್ಲಿ ಯಾರ್ರೀ ಜಾಗ ಕೊಡೋರು? ನೋಡಿ, ಮಕ್ಕಳ ಭವಿಷ್ಯಕ್ಕಾಗಿ ಪಾಪ ಈ ಅಜ್ಜಿಯವರು ಜಾಗ ಕೊಟ್ಟಿದ್ದಾರೆ. ಆ ಮಕ್ಕಳ ಒಂದು ಭವಿಷ್ಯ ಚೆನ್ನಾಗಿರ್ಲಿ, ಅಂಗನವಾಡಿ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು.